ಒಂದು ಧರ್ಮದ ಹೆಸರಿನಲ್ಲಿ ಮನುಷ್ಯರನ್ನು ಕೊಲ್ಲುವಂಥದ್ದೇನಿದೆ, ಇದನ್ನು ಯಾವ ಧರ್ಮವೂ ಒಪ್ಪುವುದಿಲ್ಲ, ಯಾವ ಧರ್ಮವೂ ಇದನ್ನು ಪ್ರೇರೇಪಿಸುವುದಿಲ್ಲ, ಯಾವ ಧರ್ಮವೂ ಇದನ್ನು ಹೇಳಿಲ್ಲ. ಈ ಮೂಲಭೂತವಾಗಿರ್ತಕ್ಕಂಥ ಅಂಶವೇ ಯಾರು ಇದನ್ನು ಮಾಡಿದ್ದಾರೆ, ಯಾರು ಇದನ್ನು ಪ್ರಚೋದನೆ ಮಾಡ್ತಿದ್ದಾರೆ, ಯಾವ ಸಂಘಟನೆ ಇಂತಹ ಕುಕೃತ್ಯವನ್ನು ಮಾಡ್ತಾ ಇದೆ, ಅವರಿಗೆ ಈ ಮೂಲಭೂತವೇ ಅರ್ಥವಾಗಿಲ್ಲ. ಧರ್ಮ ಅಂದರೆ ನಮ್ಮನ್ನು ಮುನ್ನಡೆಸುವುದು, ನಮ್ಮನ್ನು ಮೇಲಕ್ಕೆ ಎತ್ಕೊಂಡು ಹೋಗ್ತಕ್ಕಂಥದ್ದು, ರಿಲಿಜನ್ ಅಲ್ಲ. ಧರ್ಮ ಅಂದರೆ ರಿಲಿಜನ್ ಅಲ್ಲ. ಧರ್ಮ ಅಂದರೆ ಸಂಸ್ಕಾರ, ನಡವಳಿಕೆ, ಒಂದು ಬದ್ಧತೆ, ಒಂದು ಶಿಕ್ಷಣ. ಅವ್ರದ್ದು ಧರ್ಮ ತಾನೇ, ನಮ್ಮದು ಧರ್ಮ. ಪ್ರಪಂಚದಲ್ಲಿ ನೂರಾರು ಧರ್ಮಗಳಿದೆ. ಭಾರತದ ಸಂವಿಧಾನದಲ್ಲಿ ಎಲ್ಲ ಧರ್ಮಗಳನ್ನು ಒಪ್ಪಿ ಮುನ್ನಡೀತಾ ಇದ್ದೇವೆ ನಾವು. ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ, ಮತ ಸಹಿಷ್ಣುತೆ ನಮ್ಮ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಅತಿ ದೊಡ್ಡದಾಗಿರ್ತಕ್ಕಂಥ, ಬಹಳ ದೊಡ್ಡದಾಗಿರ್ತಕ್ಕಂಥ ಅಂಶ. ನಾವು ಪ್ರಪಂಚಕ್ಕೆ ಶಾಂತಿ ಮಂತ್ರವನ್ನು ಹೇಳುತ್ತಿರುವವರು. ಯಾವುದು ಶುದ್ಧವೋ, ಯಾವುದು ಪ್ರಾಚೀನವೋ, ಯಾವುದು ಶಾಶ್ವತವೋ, ಯಾವುದು ಸತ್ಯವೋ, ಯಾವುದು ಪ್ರಾಚೀನವೋ ಅದು ಸನಾತನ ಧರ್ಮ. ಪ್ರಪಂಚ ಒಪ್ಪಿಕೊಂಡಿದೆ, ಅದು ಹಿಂದೂ ಧರ್ಮ, ಸನಾತನ ಧರ್ಮ. ಅದನ್ನು ಒಪ್ಪಿಕೊಳ್ಳಲಾಗದೇ ಇರತಕ್ಕಂಥವರು ಧರ್ಮದ ಹೆಸರಿನಲ್ಲಿ ಇವತ್ತು ರಾಕ್ಷಸೀ ಕೃತ್ಯವನ್ನು ತೋರಿಸ್ತಾ ಇದ್ದಾರೆ. ಭಾರತವನ್ನೇ ಗುರಿಯಾಗಿಟ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಈ ನಾಡಿದೆಯಲ್ಲ, ಈ ನೆಲ ಇದೆಯಲ್ಲ, ಇಲ್ಲಿ ಎಲ್ಲ ಧರ್ಮಗಳು ಒಗ್ಗಟ್ಟಾಗಿ ಬದುಕ್ತಾ ಇದ್ದೇವೆ, ಮತ ಸಹಿಷ್ಣುತೆಯಿಂದ ಬದುಕ್ತಾ ಇದ್ದೇವೆ. ಇಂತಹ ನೂರಾರು ದಾಳಿಗಳು ಇತಿಹಾಸದಲ್ಲಿ ತೆಗೆದು ನೋಡಿ, ನೂರಾರು ದಾಳಿಗಳು ನಡೆದೋಗಿದೆ, ಘರ್ಷಣೆಗಳಾಗಿದೆ, ಯುದ್ಧಗಳಾಗಿದೆ, ನರಮೇಧಗಳಾಗಿದೆ. ಆದರೂ ಕೂಡ ಹಿಂದೂ ಧರ್ಮ ಇವತ್ತು ಎದ್ದು ನಿಂತಿದೆ ಅಂತಂದರೆ ಅದರ ಸತ್ವದಿಂದ, ಅದರ ಮಹತ್ವದಿಂದ, ಅದರ ಬೇರುಗಳು ಗಟ್ಟಿಯಾಗಿದೆ. ಯಾರೂ ಅಲ್ಲಾಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಇದು ಅವರಿಗೂ ಗೊತ್ತಿದೆ. ಆದ್ದರಿಂದಲೇ ಇಂತಹ ಸಣ್ಣತನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಂದೂಕಿನ ಕೊನೆಯಿಂದ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ಅವರು ಅಂದ್ಕೊಂಡಿದ್ದಾರೆ. ಕಾಶ್ಮೀರಿ ಪಂಡಿತರ ಹತ್ಯೆಯನ್ನು ಮಾಡಿದರು. ಏನು ಉದ್ದೇಶ? ಇವರ ಪಾಂಡಿತ್ಯವನ್ನು ಕೊನೆಗಾಣಿಸಬೇಕು, ಮುಗಿಸಬೇಕು. ದಡ್ಡತನ, ಮೂರ್ಖತನ. ಪಂಡಿತರನ್ನು ಕೊಂದರೆ ಪಾಂಡಿತ್ಯ ಕೊನೆಯಾಗೋದಿಲ್ಲ. ಇದು ಕೊನೆಯಾಗದಂತಹ ಸನಾತನ ಧರ್ಮ ನಿರಂತರವಾಗಿ ಹರಿಯುತ್ತೆ. ಇವತ್ತು ನನ್ನಲ್ಲಿದೆ, ನಾಳೆ ಮತ್ತೊಬ್ಬನಿಗೆ ಹೋಗುತ್ತೆ. ಅದು ನಿರಂತರವಾಗಿ ಹರಿತಾ ಇದೆ, ಗಂಗೆಯಂತೆ ಹರಿತಾ ಇದೆ, ಪವಿತ್ರವಾಗಿ ಹರಿತಾ ಇದೆ. ಇದನ್ನು ತಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಪ್ರವಾಹದ ರೀತಿಯಲ್ಲಿ ಹೋಗ್ತಾ ಇದೆ. ಪ್ರಪಂಚ ಇವತ್ತು ಭಾರತವನ್ನು ಗುರುವನ್ನಾಗಿ ಸ್ವೀಕರಿಸ್ತಿದೆ. ಇದು ಸಹಿಸಲಿಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಇಂತಹ ಅಡ್ಡದಾರಿಗಳನ್ನು ಮಾಡ್ತಿದ್ದಾರೆ. ಅವರಿಗೆ ಮೂಲಭೂತವಾಗಿ ಧರ್ಮದ ಸ್ವರೂಪವೇ ಅರ್ಥವಾಗಿಲ್ಲ. ಯಾವ ಧರ್ಮದಲ್ಲೂ ಕೂಡ ರಕ್ತಪಾತಕ್ಕೆ ಮಾನ್ಯತೆ ಇಲ್ಲ, ಯಾವ ಧರ್ಮವನ್ನೇ ತೆಗೆದುಕೊಳ್ಳಿ. ಆದರೆ ಯುವ ಮನಸ್ಸುಗಳನ್ನು ಕೆಡಿಸುವಂಥ ಕೆಲಸ, ಅವರನ್ನು ಕರೆದು ಅವರನ್ನು ಉಗ್ರವಾದಿಗಳನ್ನಾಗಿ ಮಾಡ್ತಿರ್ತಕ್ಕಂಥ ಸಂಘಟನೆಗಳು, ಅವರಿಗೆ ಧರ್ಮ ಬೇಕಾಗಿಲ್ಲ, ಅವರಿಗೆ ಧರ್ಮದ ವಿಚಾರಗಳು ಬೇಕಾಗಿಲ್ಲ. ರಾಷ್ಟ್ರದ ಶಾಂತಿಯನ್ನು ಕದಡಬೇಕು, ದೃಢತೆಯನ್ನು ಕೆಡಿಸಬೇಕು, ಸಂಘಟನೆಯನ್ನು ಕೆಡಿಸಬೇಕು, ವಿಘಟನೆ ಮಾಡಬೇಕು. ಇದು ಅವರ ಉದ್ದೇಶ. ಇದು ನಮ್ಮವ್ರಿಗೆ ಅರ್ಥವಾಗಬೇಕು, ನಮಗೆ ಅರ್ಥವಾಗಬೇಕು. ಭಾರತೀಯರಲ್ಲ, ಭಾರತದಲ್ಲಿರ್ತಕ್ಕಂಥವ್ರಿಗೆ ಅರ್ಥವಾಗಬೇಕು. ನಾವು ಈ ರೀತಿ ಮಾತನಾಡಿದ್ರೆ ಹಿಂದುತ್ವ ಹೌದು, ಈ ದೇಶದ ಪ್ರಪಂಚದ ಸನಾತನ ಧರ್ಮ ಹಿಂದೂ ಧರ್ಮ, ಪ್ರಶ್ನೆಯೇ ಇಲ್ಲ, ಅನುಮಾನವೇ ಇಲ್ಲ. ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ನಾವು. ಅದು ನಮ್ಮ ಪುಣ್ಯ, ಅದರ ಭಾಗ್ಯ. ತಪ್ಪೇನಿದೆ ಹೇಳ್ಕೊಳ್ಳೋದಕ್ಕೆ? ಅವರವರ ಧರ್ಮವನ್ನು ಆಚರಣೆ ಮಾಡೋದಕ್ಕೆ ಅಧಿಕಾರ ಇದೆ, ಸ್ವಾತಂತ್ರ್ಯವಿದೆ. ಹಾಗೆಯೇ ನನ್ನ ಧರ್ಮದ ಬಗ್ಗೆ ಮಾತನಾಡೋಕ್ಕೆ ನನಗೆ ಅಧಿಕಾರ ಇದೆ, ಸ್ವಾತಂತ್ರ್ಯ ಇದೆ. ನಿಮಗೆ ನಿಮ್ಮ ಧರ್ಮ ಹೆಚ್ಚು, ನಮಗೆ ನಮ್ಮ ಧರ್ಮ ಹೆಚ್ಚು. ತಪ್ಪೇನಿದೆ? ನಾವು ಯಾವ ಧರ್ಮದ ವಿರೋಧಿಗಳು ಅಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವ ಧರ್ಮದ ವಿರೋಧಿಗಳು ಅಲ್ಲ. ಆದರೆ ನಮ್ಮ ಧರ್ಮದ ಬಗ್ಗೆ ಅನವಶ್ಯಕವಾಗಿರ್ತಕ್ಕಂಥ ದಾಳಿಯನ್ನು ಮಾಡಿದರೆ ಸಹಿಸಿ ಕೂರಲಿಕ್ಕೆ ಸಾಧ್ಯವಿಲ್ಲ ಅನ್ನುವುದ ಎಚ್ಚರಿಕೆಯನ್ನು ಕೊಡುವುದಕ್ಕೋಸ್ಕರವಾಗಿಯೇ ಇವತ್ತು ಈ ಸಭೆಯನ್ನು ಕರೆಯಲಾಗಿದೆ. ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ನಮ್ಮ ಭಾರತ ಎಷ್ಟು ಧರ್ಮಗಳಿದೆ,
ಎಷ್ಟು ಜಾತಿಗಳಿದೆ. ನಾವೆಲ್ಲ ಸಂಘಟಿತರಾಗಿ ಬದುಕ್ತಾ ಇಲ್ವಾ? ನಾವೆಲ್ಲ ಐಕ್ಯರಾಗಿ ಬದುಕ್ತಾ ಇಲ್ವಾ? ಸಹೋದರರಾಗಿ ಬದುಕ್ತಾ ಇಲ್ವಾ? ಸಹೋದರತ್ವದಿಂದ ಬಾಳ್ತಾ ಇಲ್ವಾ? ನಮ್ಮೊಳಗೆ ಒಡಕನ್ನು ಉಂಟು ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ, ಅದು ಅವ್ರಿಗೆ ಅರ್ಥವಾಗ್ತಿಲ್ಲ. ಅವರು ಮಾಡ್ತಿರ್ತಕ್ಕಂಥ ಈ ಹೀನಾಯ ಕೃತ್ಯದಿಂದ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಮನೆಗಳು ಒಡೆದೋಗ್ತಾ ಇದೆ, ಮನಸ್ಸುಗಳು ಛಿದ್ರವಾಗ್ತಾ ಇದೆ. ಪಕ್ಕದಲ್ಲಿರ್ತಕ್ಕಂಥ ಅನ್ಯ ಧರ್ಮೀಯರನ್ನು ಅನುಮಾನದಿಂದ ನೋಡುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇದು ಆ ಪಾಪಿಗಳಿಗೆ ಅರ್ಥ ಆಗ್ತಾ ಇಲ್ಲ. ನಾವೆಲ್ಲರೂ ಎಷ್ಟೋ ವರ್ಷಗಳಿಂದ ಅನ್ಯೋನ್ಯ ಬದುಕ್ತಾ ಇದ್ದೇವೆ, ಒಟ್ಟೊಟ್ಟಿಗೆ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ. ಅವರ ಹಬ್ಬ ನಾವು, ನಮ್ಮ ಹಬ್ಬ ಅವರು. ಎಷ್ಟು ಉದಾಹರಣೆಗಳು ಬೇಕು ಕರ್ನಾಟಕದಲ್ಲಿ. ಆದರೆ ಇವರು ಮಾಡ್ತಿರ್ತಕ್ಕಂಥ ಈ ಅನ್ಯಾಯದಿಂದ ನಾವು ಅವ್ರನ್ನ ಅನುಮಾನದಿಂದ ನೋಡಬೇಕಾಗಿದೆ. ಯಾಕೆ? ಅವರು ಆ ಧರ್ಮಕ್ಕೆ ಸಂಬಂಧಪಟ್ಟವರು, ಪಾಪ ಅಮಾಯಕರು. ಅದು ಅವ್ರಿಗೆ ಅರ್ಥವಾಗ್ತಿಲ್ಲ. ಎಂತಹ ತಪ್ಪು ಮಾಡ್ತಾ ಇದ್ದೇವೆ, ಎಂತಹ ತಪ್ಪು ಮಾಡ್ತಿದ್ದೇವೆ, ಆ ಪಾಪಿಗಳಿಗೆ ಅರ್ಥ ಆಗ್ತಾ ಇಲ್ಲ. ಆ ರಾಷ್ಟ್ರಕ್ಕೆ ಅರ್ಥವಾಗ್ತಿಲ್ಲ. ನಮ್ಮ ಅಸ್ತಿತ್ವವನ್ನು ಅಲುಗಾಡಿಸಬೇಕು ಅಂತಕ್ಕಂಥ ಕುಕೃತ್ಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದನ್ನು ಉಗ್ರವಾಗಿ ನಾವು ಖಂಡಿಸಬೇಕಾಗಿದೆ. ಖಂಡಿಸಿದರೆ ಮಾತ್ರ ಸಾಲದು, ಪ್ರತಿಭಟಿಸಬೇಕಾಗಿದೆ. ನಾವು ಅಸ್ತ್ರದಿಂದ ಉತ್ತರ ಕೊಡುವವರಲ್ಲ, ಶಸ್ತ್ರದಿಂದ ಉತ್ತರ ಕೊಡುವವರಲ್ಲ. ನಮಗೆ ಬೇರೆ ಮಾರ್ಗಗಳಿದೆ, ನಮಗೆ ಶಾಸ್ತ್ರಗಳಿದೆ, ವೇದೋಪನಿಷತ್ತುಗಳು, ಧರ್ಮಗ್ರಂಥಗಳಿದೆ. ನಮಗೆ ಈ ರಾಷ್ಟ್ರಕ್ಕೆ ಒಂದು ಧರ್ಮ ಇದೆ, ರಾಷ್ಟ್ರಧರ್ಮ ಅಂತ ಹೇಳ್ತೇವೆ. ಮತ ಸಹಿಷ್ಣುತೆ ರಾಷ್ಟ್ರಧರ್ಮ, ಭಾತೃತ್ವ ರಾಷ್ಟ್ರಧರ್ಮ, ಶಾಂತಿ ರಾಷ್ಟ್ರಧರ್ಮ. ಇದನ್ನು ಉಳಿಸ್ಬೇಕಲ್ವೇ? ಅದನ್ನು ಉಳಿಸಿದ್ರೆ ತಪ್ಪೇನು? ಸಂವಿಧಾನ ಕೊಟ್ಟಿರತಕ್ಕಂಥ ಹಕ್ಕು, ಅದನ್ನೇ ನಾವು ಹೇಳ್ತಾ ಇರೋದು. ರಾಷ್ಟ್ರಧರ್ಮವನ್ನು ಉಳಿಸುವ ಕೆಲಸವನ್ನು ಅಖಿಲ ಭಾರತ ಹಿಂದೂ ಮಹಾಸಭಾ ಮಾಡ್ತಾ ಇದೆ. ಅದು ನಮ್ಮ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ನಾವು ಪೂಜೆ ಮಾಡ್ತಕ್ಕಂಥ ಗೋವು ಅದು ಪವಿತ್ರವಾಗಿರ್ತಕ್ಕಂಥ ಮಾತೆಗೆ ಸಮಾನ. ಗೋಧರ್ಮವನ್ನು ಉಳಿಸಬೇಕು ಅಂದರೆ ಈ ನೆಲದ ಸಂಸ್ಕೃತಿಯನ್ನು ಉಳಿಸಬೇಕು, ರೈತ ಸಂಸ್ಕೃತಿಯನ್ನು ಉಳಿಸಬೇಕು. ಅದು ನಮ್ಮ ಧರ್ಮ. ಅದಕ್ಕೋಸ್ಕರವಾಗಿ ಅಖಿಲ ಭಾರತ ಹಿಂದೂ ಮಹಾಸಭಾ ಸಂಕಲ್ಪಿತವಾಗಿದೆ. ಜೊತೆಗೆ ನಮ್ಮ ಸನಾತನ ಧರ್ಮ ಪರಂಪರೆ ಅದನ್ನು ಉಳಿಸಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ನೋವಿನಿಂದ ಹೇಳ್ತಕ್ಕಂಥ ಮಾತೇನು ಅಂತಂದರೆ, ನೀನು ಯಾವ ಧರ್ಮ ಅಂತ ಕೇಳಿ ತಲೆಗೆ ಗುಂಡಿಡುವಂಥ ಕೆಲಸ ಮಾಡ್ತಾರಲ್ಲ, ಅಂದರೆ ಅವ್ರ ಧರ್ಮ ಮಾತ್ರ ಶ್ರೇಷ್ಠವೇನೋ? ಅವರ ಧರ್ಮದ ಹೆಸರಿಲ್ಲದೆ ಬಿಟ್ಬಿಡ್ತೀರೇನೋ? ಅವರ ಮೈಯಲ್ಲಿ ಅರಿತಿರ್ತಕ್ಕ ಬೇರೆ ರಕ್ತವೇನೋ? ನಮ್ಮದು ಕೆಂಪು ರಕ್ತ. ಯಾಕೆ ಇದು ಅರ್ಥವಾಗ್ತಿಲ್ಲ ಅವರಿಗೆ? ಯಾಕೆ ಮಾನವೀಯತೆಯ ಅರ್ಥವಾಗ್ತಿಲ್ವ? ಆದಿಶಂಕರರು ಹೇಳಿರ್ತಕ್ಕಂಥ, ಬಸವಣ್ಣವರು ಹೇಳಿರ್ತಕ್ಕಂಥ, ಸಾಧು ಸಂತರು ಹೇಳಿರ್ತಕ್ಕಂಥ ನಮ್ಮ ತತ್ವವೇ ಅವ್ರಿಗೆ ಅರ್ಥವಾಗ್ತಿಲ್ವಲ್ಲ. ನಮ್ಮೊಳಗೆ ಇರ್ತಕ್ಕಂಥವರು ಅಂತಹ ರಾಷ್ಟ್ರಕ್ಕೆ ಜಿಂದಾಬಾದ್ ಅಂತಾರೆ, ಅವರಿಗೆ ಕುಮ್ಮಕ್ಕನ್ನು ಕೊಡೋ ಕೆಲಸವನ್ನು ಮಾಡ್ತಾರೆ, ಅವರು ಮಾಡಿದ್ದೇ ಸರಿ ಅಂತ ಹೇಳ್ತಾರೆ. ಅದನ್ನು ಕೂಡ ವಿರೋಧಿಸಬೇಕಾಗಿದೆ. ನಮ್ಮೊಳಗೆ ಇಂತಹ ಅನೇಕ ವಿರೋಧಗಳಿದೆ, ಪ್ರತಿರೋಧಗಳಿದೆ. ಯಾಕೆ ನಾವು ಸಂಘಟಿತರಾಗಬೇಕು? ಸಂಘಟಿತರಾಗ್ತಾ ವಿಘಟನೆ ಮಾಡ್ತಕ್ಕಂಥದ್ದು ಇಂಥವುದನ್ನೆಲ್ಲವನ್ನು ಕೂಡ ಪ್ರಶ್ನೆ ಮಾಡಬೇಕು. ಅನೇಕ ಸಂಘಟನೆಗಳು ಇದಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ. ನಾವು ಕೂಡ ವಿಭಿನ್ನವಾಗಿ ಆಲೋಚನೆ ಮಾಡಿದ್ದೇವೆ. ಹೇಗೆ ಆಲೋಚನೆ ಮಾಡಿದ್ದೇವೆ ಅಂತಂದರೆ, ಯಾರೆಲ್ಲ ಸಂಘಟನೆ ಕೆಲಸ ಮಾಡ್ತಿದ್ದಾರೆ, ಹಿಂದೂಗಳ ಸಂಘಟನೆ ಮಾಡ್ತಿದ್ದಾರೆ, ಅದನ್ನು ಮೀರಿದಂತಹ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತಿದರಾಗಿದೆ. ಮತ್ತೇನೋ ಮಾಡಬೇಕು. ಮುಂದಿನ ದಿನಗಳು ತುಂಬ ಸೂಕ್ಷ್ಮವಾಗಿದೆ. ನಮ್ಮ ಭವಿಷ್ಯದ ಜನಾಂಗವನ್ನು ನೋಡಿದ್ರೆ ನಮಗೆ ಭಯವಾಗುತ್ತೆ. ಎಂತಹ ವಾತಾವರಣದಲ್ಲಿ ಬದುಕ್ತಾ ಇದ್ದೇವೆ. ನಾವು ಕೊಡುವ ಸ್ವಾತಂತ್ರ್ಯವನ್ನೇ ದುರುಪಯೋಗ ಮಾಡಿಕೊಳ್ತಕ್ಕಂಥ ಕೆಲಸ ನಡೀತಾ ಇಲ್ವೇನೋ? ಎಷ್ಟು ಉದಾಹರಣೆ ಬೇಕು? ಅದಕ್ಕೋಸ್ಕರವಾಗಿ ಇವತ್ತನ್ನು ಜಾಗೃತರಾಗಿ ಬೇರೆ ಎಲ್ಲ ಸಂಘಟನೆಗಳು ಏನು ಮಾಡಿದೆ ಅದರ ಬಗ್ಗೆ ನಾವು ಪ್ರಶ್ನೆ ಮಾಡೋದಿಲ್ಲ. ನಾವೇನು ಮಾಡಬೇಕು, ನಮ್ಮನ್ನು ನಾವು ಪ್ರಶ್ನೆ ಹಾಕ್ಕೊಂಡು ಇವತ್ತು ಅಖಿಲ ಭಾರತ ಹಿಂದೂ ಮಹಾಸಭಾ ಉತ್ತರದೊಂದಿಗೆ ನಿಮ್ಮ ಮುಂದೆ ಬಂದಿದೆ. ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಹಿಂದೂ ಮಹಾಸೇನೆಯನ್ನು ನಾವು ರಚನೆ ಮಾಡ್ತಾ ಇದ್ದೇವೆ. ಹಿಂದೂ ಮಹಾಸೇನೆ ಯಾತಕ್ಕೋಸ್ಕರವಾಗಿ? ನಮ್ಮ ತನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ, ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ, ನಮ್ಮ ಹೆಣ್ಣು ಮಕ್ಕಳನ್ನು ಧರ್ಮದ ಹೆಸರಿನಲ್ಲೇ ಅಪಹರಣ ಮಾಡಿ ಜಿಹಾದ್ ಮಾಡ್ತಕ್ಕಂಥ ಕುಕೃತ್ಯವನ್ನು ತಡೆಯೋದಕ್ಕೋಸ್ಕರ, ನಮ್ಮ ಹೆಣ್ಣು ಮಕ್ಕಳ ಸಂರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ನಾವು ಮಾಡುವ ಮೆರವಣಿಗೆ, ಪೂಜೆ ಪುನಸ್ಕಾರಗಳನ್ನು ಪ್ರತಿಭಟನೆ ಮಾಡೋದು, ಅದ್ರ ಬಗ್ಗೆ ಕೊಂಕು ಮಾತಾಡೋದು, ಇವುಗಳನ್ನು ಸಂರಕ್ಷಣೆ ಮಾಡಬೇಕು. ನಮ್ಮ ಸಂಸ್ಕಾರ ಉಳಿಸಬೇಕು, ಸಂಸ್ಕೃತಿಯನ್ನು ಉಳಿಸಬೇಕು. ಅದಕ್ಕೋಸ್ಕರ ಈ ಸೇನೆಯನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ನೋಡಿದ್ದೀರಲ್ಲ,
ಒಂದು ಪರೀಕ್ಷೆಯಲ್ಲಿ ಒಬ್ಬ ನಂಬಿಕೆ ಇರತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಜನಿವಾರವನ್ನು ಕಿತ್ತಾಕ್ಸ್ತಾರೆ ಅಂತಂದರೆ ಎಂತಹ ಸಂದರ್ಭದಲ್ಲಿ ನಾವಿದ್ದೇವೆ, ಎಂತಹ ವಾತಾವರಣ ನಿರ್ಮಾಣ ಮಾಡ್ತಿದ್ದೇವೆ. ಅದೇ ಇವತ್ತು ದೊಡ್ಡ ಚರ್ಚೆ. ಜನಿವಾರ ಅದು ನನ್ನ ನಂಬಿಕೆ ರೀ, ನನ್ನ ನಂಬಿಕೆನೇ ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ದೀವ ನಾವೇನು ನಿಮಗೆ ಏನು ಅಧಿಕಾರ ಇದೆ, ನಮಗೂ ಅದೇ ಅಧಿಕಾರ ಇದೆ. ನಮ್ಮ ನಂಬಿಕೆ ನಾನು ಕುಂಕುಮ ಇಡ್ತೇನೆ, ನನ್ನ ನಂಬಿಕೆ ಜನಿವಾರ ಹಾಕ್ತೇನೆ, ಪ್ರಶ್ನೆ ಮಾಡೋ ಅಧಿಕಾರ ನಿಮಗಿಲ್ಲ. ನನ್ನ ಹಕ್ಕು, ಸಂವಿಧಾನ ಕೊಟ್ಟಿರ್ತಕ್ಕ ಈ ನೆಲದ ಹಕ್ಕು, ಅದರ ವಿರುದ್ಧವಾಗಿ ಕುಕೃತ್ಯಗಳು ನಡೆದರೆ, ಅವಮಾನಗಳು ನಡೆದರೆ ಸಹಿಸುವುದಂತಿಲ್ಲ. ಅದಕ್ಕೋಸ್ಕರವಾಗಿ ಈ ಸೇನೆ ಕೆಲಸವನ್ನು ಮಾಡುತ್ತೆ. ನಮ್ಮ ಸಂಸ್ಕೃತಿ, ಸದಾಚಾರ, ಆಚಾರ, ವಿಚಾರ, ಸಂಪ್ರದಾಯ, ನಮ್ಮ ಹೆಣ್ಣು ಮಕ್ಕಳು ಎಲ್ಲವನ್ನು ಸಂರಕ್ಷಣೆ ಮಾಡುವುದಕ್ಕೆ ಹಿಂದೂ ಮಹಾಸೇನೆ ಬರ್ತಾ ಇದೆ. ಕೇಂದ್ರ ಮಟ್ಟದಲ್ಲಿ ಮಾತ್ರ ಅಲ್ಲ, ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಗ್ರಾಮದಲ್ಲಿ, ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಮಹಾ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ. ಸಂಘಟನೆಯನ್ನು ಮಾಡಿ ನಮ್ಮನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಬೇಕು. ಜೊತೆಗೆ ಅನ್ಯ ಧರ್ಮೀಯರು ಸಂರಕ್ಷಣೆ ಮಾಡಬೇಕಾಗಿದೆ. ನಾವು ನಮ್ಮ ಹಳ್ಳಿಯಲ್ಲಿ ಒಟ್ಟಿಗೆ ಬದುಕ್ತಾ ಇದ್ದೀವಿ, ನಾವು ಅವರ ಸಂರಕ್ಷಣೆ ಮಾಡಬೇಕು. ನಾವು ಅವ್ರಿಗೆ ಬುದ್ಧಿ ಹೇಳಬೇಕು, ನಿಮ್ಮ ತಪ್ಪಲ್ಲ, ಯಾರೋ ಮಾಡ್ತಿರೋ ತಪ್ಪು, ನೀವು ಬಲಿಯಾಗ್ತಿದ್ದೀರಾ, ಎಚ್ಚೆತ್ತುಕೊಳ್ಳಿ. ಈ ಎರಡೂ ಕೆಲಸವನ್ನು ಏಕಕಾಲಕ್ಕೆ ಮಾಡುವಂತಹ ಬೃಹದಾಕಾರದ ಮಹಾ ಸಂಘಟನೆಯನ್ನು ಮಾಡುವುದರ ಮೂಲಕವಾಗಿ ಇಂತಹ ಕೃತ್ಯಗಳಿಗೆ ಉತ್ತರವನ್ನು ಕೊಡಬೇಕು ಅಂತ ಆಲೋಚನೆಯನ್ನು ಮಾಡಿದ್ದೇವೆ. ನಮ್ಮ ರಾಷ್ಟ್ರದ ಅಧ್ಯಕ್ಷರು ಚಕ್ರವರ್ತಿ ಮಹಾರಾಜ್ ಅವರು ಈಗಾಗಲೇ ಅದರ ಬಗ್ಗೆ ರೂಪುರೇಷೆಗಳನ್ನು ಕೊಟ್ಟಿದ್ದಾರೆ, ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು. ಅಷ್ಟೇ ಅಲ್ಲ, ಹೇಗೆ ಇಂತಹ ಕುಕೃತ್ಯಗಳನ್ನು ಮಾಡುವಂಥ ಸಂಘಟನೆಗಳಿಗೆ ಬೇರೆ ಬೇರೆ ಮೂಲಗಳಿಂದ ಹಣ ಹರಿದು ಬರುತ್ತೆ, ಹೇಗೆ ಬಲ ಎಲ್ಲಿಂದ ಬರುತ್ತೆ ಅವರಿಗೆ? ಹಣ ಬಲ, ಅವರಿಗೆ ಶಸ್ತ್ರದ ಬಲ ಇದೆ, ಅದರಿಂದ ಎಲ್ಲ ಮಾಡ್ತಿದ್ದಾರೆ. ಹಣ ಬಲ ನಿಲ್ಲಿಸರಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ನೀನು ಒಂದು ಕೊಲೆ ಮಾಡಬೇಕು ಅಂದ್ರೆ ನಿನ್ನ ಕುಟುಂಬದ ಹೊಣೆ ನಂದು ಅಂತ ಹೇಳಿ ಅವರಿಗೆ ಕುಕೃತ್ಯಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ರಾಷ್ಟ್ರಗಳಿದೆ. ನಾವು ಈಗ ಹೇಳ್ತಾ ಇದ್ದೇವೆ, ನಮ್ಮ ಕಾರ್ಯಕರ್ತರು ನ್ಯಾಯಯುತವಾಗಿ ಯಾವುದೇ ರೀತಿಯ ಕೆಲಸವನ್ನು ಮಾಡಿ ಅವರ ವಿರುದ್ಧವಾಗಿ ಅನ್ಯಾಯವಾಗಿ ಕಾನೂನುಗಳು, ಪೊಲೀಸರ ಕೇಸ್ಗಳು ಬಂದರೆ, ಕೋರ್ಟ್ಗೆ ಹೋದರೆ ಅವರನ್ನು ಬಿಡಿಸಿ ತರುವ ಜವಾಬ್ದಾರಿಯನ್ನು ನಾವು ಹೊತ್ತುಕೊಳ್ತಾ ಇದ್ದೇವೆ. ಅವರಿಗೆ ಸಂಪೂರ್ಣವಾಗಿ ರಕ್ಷಣೆಯನ್ನು ಕೊಡ್ತೇವೆ. ಧರ್ಮ ರಕ್ಷಣೆ ಮಾಡುವಂಥವ್ರು, ಸಂಸ್ಕಾರ ರಕ್ಷಣೆ ಮಾಡ್ತಕ್ಕಂಥವ್ರು, ಆಚಾರ ರಕ್ಷಣೆ ಮಾಡ್ತಕ್ಕಂಥವ್ರು, ವಿಚಾರವನ್ನು ಉಳಿಸ್ತಕ್ಕಂಥವ್ರು, ಸಾಹಿತ್ಯವನ್ನು ಉಳಿಸ್ತಕ್ಕಂಥವ್ರು ಯಾರೇ ಆದರೂ ಕೂಡ ಹಿಂದೂಗಳು, ನಮಗಿಂತ ಸಂಕಷ್ಟ ಬಂದಿದೆ ಅಂತಂದರೆ ಅವರ ಸಂರಕ್ಷಣೆಗೆ ಮಹಾಸೇನೆ, ಅಖಿಲ ಭಾರತ ಹಿಂದೂ ಮಹಾಸಭಾ ನಿಂತ್ಕೊಳ್ಳುತ್ತೆ. ಅವರ ಸಂಪೂರ್ಣ ಜವಾಬ್ದಾರಿ, ಕುಟುಂಬ ನಿರ್ವಹಣೆ ಎಲ್ಲವನ್ನು ಕೂಡ ನಾವು ಹೊತ್ತುಕೊಂಡು ಅವರ ಸಂರಕ್ಷಣೆಯನ್ನು ಮಾಡ್ತೇವೆ. ಕಾರಣ ಏನು ಅಂದರೆ, ನೀನು ಉಳಿ, ನಮ್ಮ ತನವನ್ನು ಉಳಿಸು, ನೀನು ಹೆದರುವ ಅವಶ್ಯಕತೆ ಇಲ್ಲ. ನಾನು ಪ್ರತಿಭಟನೆ ಮಾಡಿದ್ರೆ ಏನಾಗುತ್ತೋ, ಯಾರು ಕೇಸ್ ಹಾಕ್ಬಿಡ್ತಾರೋ, ನಮಗೂ ಕಾನೂನು ಒಂದೇ, ಅವ್ರಿಗೂ ಕಾನೂನು ಒಂದೇ, ಈ ನೆಲದ ಕಾನೂನು ಒಂದೇ. ಕಾನೂನಿನ ವಿರುದ್ಧವಾಗಿ ಏನೇನೋ ಮಾಡಲ್ಲ, ನ್ಯಾಯಬದ್ಧವಾಗಿಯೇ ಮಾಡ್ತಕ್ಕಂಥದ್ದು. ಅನ್ಯಾಯವಾದರೆ ನಿಲ್ತೇವೆ, ಅನ್ಯಾಯವಾದರೆ ಎದ್ದು ನಿಲ್ತೇವೆ, ಎದ್ದು ನಿಲ್ಲಬೇಕು. ಯಾಕೆ ಅಂತಂದರೆ ಉಳಿಸ್ಕೊಳ್ಬೇಕಾಗಿದೆ. ನಾವು ನಮ್ಮ ಜನಗಳಿಗೆ ಅದನ್ನು ಕೊಡಬೇಕು. ಇದು ಸನಾತನ ಧರ್ಮ ಪರಂಪರೆ. ಎಷ್ಟೋ ಋಷಿಗಳು ತಪಸ್ಸು ಮಾಡಿ ಉಳಿಸಿರ್ತಕ್ಕಂಥ, ಬಳುವಳಿಯಾಗಿ ಕೊಟ್ಟಿರ್ತಕ್ಕಂಥ ಧರ್ಮವನ್ನು ಉಳಿಸಬೇಕಾದ ನನ್ನ ಕರ್ತವ್ಯ, ಈ ನೆಲದ ಕರ್ತವ್ಯ, ಮಣ್ಣಿನ ಕರ್ತವ್ಯ, ನನ್ನ ಮೇಲಿರ್ತಕ್ಕಂಥ ಋಣ, ನನ್ನ ಹೆಗಲ ಮೇಲಿರ್ತಕ್ಕಂಥ ಋಣ. ನನಗಾಗಿ, ನನ್ನ ಕುಟುಂಬಕ್ಕಾಗಿ ಭವಿಷ್ಯದ ಸಂಸ್ಕೃತಿ ಉಳಿಸಬೇಕಾಗಿದೆ. ನದಿಗಳ ಸಂರಕ್ಷಣೆ ಮಾಡಬೇಕು, ವನಗಳ ಎಲ್ಲವನ್ನು ಪೂಜೆ ಮಾಡ್ತಕ್ಕಂಥವ್ರು ನಾವು. ನದಿಯನ್ನು ಪೂಜೆ ಮಾಡೋರು, ಪ್ರಕೃತಿಯನ್ನು ಪೂಜೆ ಮಾಡ್ತಕ್ಕಂಥ ಹೆಮ್ಮೆ ನಮಗಿದೆ. ಯಾವ ಧರ್ಮದ ಪೂಜೆ ಮಾಡ್ತಾರೆ, ಯಾರದ ಪೂಜೆ ಮಾಡ್ತಾರೆ? ನಾವು ಮಾಡ್ತಾ ಇದ್ದೇವೆ. ಪರಿಸರ ನಾವೇ ಮಾತಾಡೋದು, ಗೋ ಸಂರಕ್ಷಣೆ ನಾವೇ ಮಾತಾಡೋದು, ಮಹಿಳಾ ನಾವು ಮಾತಾಡ್ತಿದ್ದೇವೆ. ಹಾಗಾಗಿ ಅಖಿಲ ಭಾರತ ಹಿಂದೂ ಮಹಾಸಭಾ ಇಂತಹ ಯಾವುದೇ ಕುಕೃತ್ಯಗಳನ್ನು ಸಹಿಸೋದಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ಕೋಟೆಯನ್ನು, ಬಲಿಷ್ಠವಾಗಿರ್ತಕ್ಕಂಥ ಕಾರ್ಯಪಡೆಯನ್ನು, ಕಾರ್ಯತಂತ್ರಗಳನ್ನು, ಯೋಚನೆಗಳನ್ನು ನಾವು ನಿರ್ಮಿಸ್ತಾ ಇದ್ದೇವೆ. ಹಿಂದೂಗಳೆಲ್ಲರೂ ಕೂಡ ಅಖಿಲ ಭಾರತ ಹಿಂದೂ ಮಹಾಸಭಾದೊಂದಿಗೆ ಕೈ ಜೋಡಿಸಬೇಕು. ಹಳ್ಳಿಯಲ್ಲಿ ನಮ್ಮ ಜಾತ್ರೆಗಳಿದೆ ರೀ, ನಮ್ಮ ಸಂಭ್ರಮಗಳಿದೆ. ಹಳ್ಳಿಯಲ್ಲೂ ಕೂಡ ದೇವಸ್ಥಾನಗಳಿದೆ, ಮಂದಿರಗಳಿದೆ, ಸಂರಕ್ಷಣೆ ಮಾಡಬೇಕಾಗಿದೆ ನಾವಲ್ಲಿ. ಅಲ್ಲಿ ಏನೋ ವಾತಾವರಣ ನಿರ್ಮಾಣ ಆಗ್ತಾ ಇದೆ, ಯಾವುದೋ ವಿದೇಶಿ ಕೈವಾಡ ಅಲ್ಲಿ ಬಂದು ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ. ಮತ್ತೇನು ಚಟುವಟಿಕೆ ನಡೆಯುತ್ತೆ ನಮಗೆ ಗೊತ್ತಿಲ್ಲ. ಪಕ್ಕದಲ್ಲಿ ಯಾರು ಬಂದು ಸೇರಿದ್ದಾರೆ, ಯಾರು ಸೇರ್ತಾ ಇದ್ದಾರೆ, ಯಾರು ಒಳತಂತ್ರ ಮಾಡ್ತಿದ್ದಾರೆ, ನಮ್ಮೊಳಗೆ ಒಡಕನ್ನು ಮಾಡುವ ಕೆಲಸಗಳು ನಡೀತಾ ಇದೆ, ನಮ್ಮನ್ನು ಛಿದ್ರ ಮಾಡುವ ಇದರ ಬಗ್ಗೆ ಜಾಗೃತಿ ಆಗಬೇಕಾಗಿದೆ. ಜಾಗೃತಿ ಮಾಡಬೇಕು. ನಮಗೆ ಗೊತ್ತಿಲ್ಲ ಏನು ನಡೀತಿದೆ ಅಂತ. ಹಳ್ಳಿಯಲ್ಲೂ ಕೂಡ ಕಾರ್ಯಪಡೆಯನ್ನು ಮಾಡಿ
ತಮ್ಮನ್ನು ತಾವು ರಕ್ಷಣೆ ಮಾಡೋದ್ರ ಮೂಲಕವಾಗಿ ಈ ನೆಲದ ಧರ್ಮ, ರಾಷ್ಟ್ರ ಧರ್ಮ, ಗೋಧರ್ಮ, ಸನಾತನ ಧರ್ಮವನ್ನು ಉಳಿಸುವಂತಹ ದೊಡ್ಡ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಿ ರೂಪುರೇಷೆಗಳು ಸಿದ್ಧಪಡಿಸಿದ್ದೇವೆ. ಕಾರ್ಯೋನ್ಮುಖರಾಗಿದ್ದೇವೆ. ಯಾರೂ ಹೆದರಬೇಕಾದ್ದಿಲ್ಲ, ಯಾರೂ ಆಕ್ರೋಶ ಪಡಬೇಕಾದ್ದಿಲ್ಲ. ಆವೇಶದಿಂದ ಇದಕ್ಕೆ ಉತ್ತರ ಇಲ್ಲ, ಆವೇಶದಲ್ಲಿ ಉತ್ತರ ಇಲ್ಲ, ಆಲೋಚನೆಯಲ್ಲಿ ಉತ್ತರ ಇದೆ. ಏನು ಮಾಡಬೇಕು? ಯಾರೋ ಒಬ್ಬರು ಜ್ಞಾನಿಗಳು ಹೇಳಿದರು, ಅದು ಇವತ್ತೆಲ್ಲ ವಾಟ್ಸಪ್ನಲ್ಲಿ ಹರಿದಾಡ್ತಾ ಇದೆ. ನೀವು ಅವರಿಗೆ ಸಿಗತಕ್ಕಂಥ ಆರ್ಥಿಕ ಬಹಿಷ್ಕಾರ ಮಾಡಿ ನೀವು ನೋಡಿ. ಎಲ್ಲ ನಮ್ಮ ಅಲ್ಲಿ ಹೋಗ್ತಕ್ಕಂಥ ಪ್ರವಾಸ ನಿಲ್ಲಿಸಿ, ಕಾಶ್ಮೀರಕ್ಕೆ ಅವರ ಆರ್ಥಿಕ ಚಟುವಟಿಕೆಯನ್ನು ಬಹಿಷ್ಕರಿಸಿ ತತ್ತರಿಸಿ ಹೋಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ. ಇಂತಹ ಆಲೋಚನೆ ನಮಗೆ ಬೇಕಾಗಿದೆ. ನಮ್ಮಲ್ಲಿ ಎಷ್ಟು ದೇಶಗಳಿದೆ, ಎಷ್ಟು ತೀರ್ಥಕ್ಷೇತ್ರಗಳಿದೆ. ಅಮರನಾಥ್ ಯಾತ್ರೆಗೆ ಹೋಗಬೇಕು, ಅವರನ್ನು ಗುರಿಪಡಿಸ್ತಾರೆ. ನಮ್ಮ ಭಕ್ತಿಯನ್ನು ಪ್ರಶ್ನೆ ಮಾಡ್ತಿದ್ದಾರೆ, ನಮ್ಮ ಶ್ರದ್ಧೆಯನ್ನು ಪ್ರಶ್ನೆ ಮಾಡ್ತಾರೆ. ನಾಜಿಗೇಡು. ಅವರ ಧರ್ಮ ಪ್ರಶ್ನೆ ಮಾಡ್ತೀವೇನು ನಾವು? ಅವರ ನಂಬಿಕೆಯನ್ನು ಪ್ರಶ್ನೆ ಮಾಡ್ತೀವೇನೋ? ಅವರ ಶ್ರದ್ಧೆಯನ್ನು ಪ್ರಶ್ನೆ ಮಾಡ್ತೀವ? ನಾವು ಪ್ರಶ್ನೆ ಮಾಡ್ತಿಲ್ಲ. ಮತ್ತು ನಮ್ಮನ್ನು ಯಾಕೆ ನೀವು ಪ್ರಶ್ನೆ ಮಾಡ್ತೀರಾ? ಇದು ಅನ್ಯಾಯ ಅಲ್ವೇ? ವಿಶ್ವ ತಲೆ ತಗ್ಗಿಸುವಂಥ ಕೆಲಸ. ವಿಶ್ವದ ರಾಷ್ಟ್ರಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾವ ರಾಷ್ಟ್ರ ಇದಕ್ಕೆ ಕುಮ್ಮಕ್ಕು ಕೊಡ್ತಿದೆ? ಚೀಮಾರಿ ಹಾಕಬೇಕು. ಅವ್ರನ್ನ ಬೆತ್ತಲೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಿದೆ ಇವತ್ತು. ಹೌದು, ಬೆತ್ತಲೆ ಆಗಬೇಕು. ಅವರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಬೇಕು. ಜಗತ್ತಿಗೆ ಬೇಕಾಗಿರತಕ್ಕಂಥ ಮನುಷ್ಯ ಧರ್ಮ ಇವತ್ತು ಬೇಕಾಗಿದೆ. ಯುದ್ಧಗಳು ನಡೀತಿದೆ ಇವತ್ತು. ಯುದ್ಧಗಳ ಉತ್ತರ ಅಲ್ಲ, ಮನುಷ್ಯತ್ವ ಉತ್ತರ. ಆ ಮನುಷ್ಯತ್ವ ಎಲ್ಲಿದೆ? ಭಾರತದಲ್ಲಿದೆ, ನಮ್ಮ ನೆಲದಲ್ಲಿದೆ, ಈ ನೆಲದ ಗುಣದಲ್ಲಿದೆ, ನಮ್ಮಲ್ಲಿ ರಕ್ತಗತವಾಗಿ ಹರಿತಾ ಇದೆ. ಅದನ್ನೇ ನಾವು ಎಲ್ಲರಿಗೂ ಹಂಚ್ತಾ ಇರತಕ್ಕಂಥದ್ದು. ಅದನ್ನು ಇವರು ಕತ್ತರಿಸಬೇಕು, ಪ್ರಶ್ನೆ ಮಾಡಬೇಕು ಅಂತ ಬಂದರೆ ಅದಕ್ಕೆ ಉತ್ತರ ಕೊಡುವುದಕ್ಕೆ ನಮ್ಮಲ್ಲೂ ಶಕ್ತಿ ಇದೆ. ನಾವು ಸನ್ನದ್ಧರಾಗಿದ್ದೇವೆ. ನಾವು ಮತ್ತಷ್ಟು ಗಟ್ಟಿಯಾಗ್ತೇವೆ. ಇಂತಹ ಕೃತ್ಯಗಳು ನೀವು ಮಾಡಿದಾಗ ಮತ್ತೆ ಗಟ್ಟಿ ಆಗ್ತೇವೆ ಅನ್ನುವುದನ್ನು ನಾವಿವತ್ತು ಜಗತ್ತಿಗೆ ಈ ಮೂಲಕ ಹೇಳ್ತಾ ಇದ್ದೇವೆ. ದಯಮಾಡಿ ನಮ್ಮ ಸೋದರರಲ್ಲಿ ಅರ್ಥ ಮಾಡಿಕೊಳ್ಬೇಕು. ಯಾರೂ ಕೂಡ ಇದರ ಬಗ್ಗೆ ಆವೇಶಭರಿತರಾಗಿ, ಆಕ್ರೋಶಭರಿತರಾಗಿ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ಯೋಚನೆ ಮಾಡಿ ನಾವು ಏನು ಹೇಳಿದ್ದಾರೆ, ನಮ್ಮ ಹಿರಿಯರು ಏನು ಹೇಳಿದ್ದಾರೆ, ನಮ್ಮ ಪರಂಪರೆ ಏನು ಹೇಳಿದೆ, ಪದ್ಧತಿ, ಅದನ್ನು ನಾವು ಉಳಿಸಿಕೊಂಡು ನಾವು ಮುನ್ನಡೆದರೆ ನಮಗೆ ನಿಜವಾಗಿಯೂ ಕೂಡ ಗೆಲುವಾಗುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ, ಇದು ಯಾವತ್ತೋ ಹೇಳ್ಬಿಟ್ಟಿರ್ತಕ್ಕಂಥ ವೇದೋಪನಿಷತ್ತುಗಳು ದಾಖಲಿಸಿರ್ತಕ್ಕಂಥ ಉಪಕಾರ ಮಹಾವಾಕ್ಯ. ನೀನು ಧರ್ಮವನ್ನು ರಕ್ಷಣೆ ಮಾಡು ಅಷ್ಟೇ. ಏನು ಧರ್ಮ? ನಿನ್ನ ಧರ್ಮ, ಮನುಷ್ಯ ಧರ್ಮ. ಕಾಪಾಡು, ಉಳಿಸಿಕೋ, ನಿನ್ನನ್ನು ಕಾಪಾಡುತ್ತೆ. ಹೌದು, ಅದೇ ಇವತ್ತು ಜಗತ್ತಿಗೆ ಉತ್ತರ ನಾವು ಕೊಡ್ತಿರ್ತಕ್ಕಂಥ. ನಾವೀಗ ಧರ್ಮ ಸಂರಕ್ಷಣೆಯನ್ನು ಮಾಡ್ತಿದ್ದೇವೆ, ಮಹಾಯಜ್ಞವನ್ನು ಮಾಡ್ತಿದ್ದೇವೆ. ನಮ್ಮ ಧರ್ಮ ನಮಗೆ ಹೆಚ್ಚು. ನಮ್ಮ ಧರ್ಮ ನನಗೆಲ್ಲವನ್ನು ಕೊಟ್ಟಿದೆ. ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ಯಾವ ಅನುಮಾನವೂ ಇಲ್ಲ. ಆದ್ದರಿಂದ ಧರ್ಮವನ್ನು ಉಳಿಸುವ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ. ಸೇನೆಯನ್ನು ನಿರ್ಮಾಣ ಮಾಡ್ತಿದ್ದೇವೆ. ಅಂತಹ ಕೆಲಸ ಮಾಡುವಂಥ ಎಲ್ಲ ಕಾರ್ಯಕರ್ತರಿಗೂ, ಹಿಂದುತ್ವವಾದಿಗಳಿಗೆ ಬೆನ್ನೆಲುಬಾಗಿ ನಿಂತು ಅವರನ್ನು ಸಂರಕ್ಷಣೆ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ, ದಯಮಾಡಿ ನೀವೆಲ್ಲರೂ ಕೂಡ ಇಂತಹ ವಿಚಾರಗಳನ್ನು ಧರ್ಮದಲ್ಲಿ ರಾಜಕೀಯ ಬೆರೆಸಬಾರದು. ಅದರಿಂದಲೇ ಇಷ್ಟೆಲ್ಲ ಅನಾಹುತ ಆಗಿರತಕ್ಕಂಥದ್ದು. ನಮ್ಮ ಧರ್ಮದಲ್ಲಿ ರಾಜಕೀಯ ಬೆರೆಸಿರೋದ್ರಿಂದಲೇ ಇವತ್ತಿನ ಈ ಪರಿಸ್ಥಿತಿ ನಿರ್ಮಾಣ ಆಗಿರತಕ್ಕಂಥದ್ದು. ಆದ್ದರಿಂದ ಧರ್ಮವನ್ನು ರಾಜಕೀಯದಿಂದ ಬೇರೆ ಇಟ್ಟು ಧರ್ಮವನ್ನಷ್ಟೇ ನೋಡುವಂತಹ, ಈ ನೆಲದ ಧರ್ಮವನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾತ್ರ ಮಾಡೋದಲ್ಲ, ನೀವೆಲ್ಲರೂ ಮಾಡಬೇಕು. ಎಲ್ಲರೂ ಮಾಡಬೇಕು. ಜಗತ್ತಿಗೆ ಗುರುವಾಗಿ ಭಾರತ ಬೀಗಬೇಕು ಅನ್ನೋ ಆಶಯದಲ್ಲಿ ನಾವು ಸಂಕಲ್ಪಿತರಾಗಿದ್ದೇವೆ ಅನ್ನೋದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.